ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 5 ಸೆಪ್ಟೆಂಬರ್ ಶುಕ್ರವಾರ. ಇಂಡಿಯನ್ ಮಾರ್ಕೆಟ್ ವೊಲಟಿಲಿಟಿ ಮತ್ತೆ ಸೈಡ್ ವೇಸ್ ಅಲ್ಲಿ ಬಂದು ಫ್ಲಾಟ್ ಆಗಿ ನಿನ್ನೆ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಕ್ಲೋಸಿಂಗ್ ಲೆವೆಲ್ ಹತ್ರನೇ ಅನದರ್ 5 to 6 ಪಾಯಿಂಟ್ಸ್ ಆ್ಯಡ್ ಆಗಿ ನಿಫ್ಟಿ 24,740 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ. ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದಲ್ಲದೆ ನಿಮ್ಗೆ ಟ್ರೇಡಿಂಗಿಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಸೊ ಈಗ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ನಿನ್ನೆ ದಿನ GST ರಿಫಾರ್ಮ್ ಅನೌನ್ಸ್ಮೆಂಟ್ ಬಂದಿತ್ತು. ಸೊ ಬಂದ್ಮೇಲೆ ಇಂಡಿಯನ್ ಮಾರ್ಕೆಟ್ ದೊಡ್ಡ ಗ್ಯಾಪ್ ಅಪ್ ಅಲ್ಲಿ, ಅದು ಮೇನ್ ಆಗಿ ನಿಫ್ಟಿ ನಿಯರ್ 25,000 ಹತ್ರನೇ ಓಪನ್ ಆಯ್ತು. ಓಪನ್ ಆಗ್ತಿದ್ದಂಗೆ ಹೈಯರ್ ಲೆವೆಲ್ ಇಂದ 300 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಕೊಟ್ಟು ನಿಫ್ಟಿ ಬುಧವಾರ ದಿನದ ಕ್ಲೋಸಿಂಗ್ ಲೆವೆಲ್ ಹತ್ರನೇ ಬಂದು ಕ್ಲೋಸಿಂಗ್ ಕಾಣ್ತು. ಸೊ GST ರಿಫಾರ್ಮ್ ಇಂತ ದೊಡ್ಡ ಅನೌನ್ಸ್ಮೆಂಟ್ ನಂತರ ಕೂಡ ಏತಕ್ಕೆ ಮಾರ್ಕೆಟ್ ಅಲ್ಲಿ ಈ ರೀತಿ ಕರೆಕ್ಷನ್ ಬಂತು ಅಂತ ನಾವು ಕನ್ಫ್ಯೂಸ್ ಅಲ್ಲಿ ಇದ್ವಿ. ಸೊ ಅದಾದ್ಮೇಲೆ ಸುಮಾರು ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಸೊ ಈಗ ಬಂದಿರೋ ಅನೌನ್ಸ್ಮೆಂಟ್ ಇಂಪ್ಲಿಮೆಂಟ್ ಆಗೋದು ಸೆಪ್ಟೆಂಬರ್ 22 ಇಂದ. ಹಾಗೂ ಇಲ್ಲಿ ಏನು GST ಕಡಿಮೆ ಮಾಡ್ತಿದ್ದಾರೆ ಅದು ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಗೆ ಬೆನಿಫಿಟ್ ಆಗುತ್ತಾ ಅಥವಾ ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತಾ? ಕಂಪ್ನಿಗಳಿಗೆ ಬೆನಿಫಿಟ್ ಆದ್ರೆ ಅವುಗಳ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ನ ತಗೊಂಡ್ ಬರ್ತಾವ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇನ್ನು ಮಾರ್ಕೆಟ್ ಇದೆ. ಸೊ ಹಾಗಾಗಿ ಇವತ್ತಿನ ದಿನ ಅಗೇನ್ ನಿನ್ನೆ ದಿನ US ಮಾರ್ಕೆಟ್ ಕಡೆಯಿಂದ ಹಾಗೆ ಇತರ ಗ್ಲೋಬಲ್ ಮಾರ್ಕೆಟ್ಗಳು ಪಾಸಿಟಿವ್ ಆಗಿರೋ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟ್ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ಅಗೇನ್ ಆ ಗ್ಯಾಪ್ ಅಪ್ ಸಸ್ಟೈನ್ ಆಗ್ಲಿಲ್ಲ. ನಿಫ್ಟಿ ಅಗೇನ್ 24,800 ಮೇಲೆ ಸಸ್ಟೈನ್ ಆಗ್ಲಿಲ್ಲ. ಅಲ್ಲಿಂದ ಕರೆಕ್ಷನ್ ಕೊಟ್ಟು ನಾವು ನಿನ್ನೆ ದಿನ ಡಿಸ್ಕಸ್ ಮಾಡಿರೋ ಸಪೋರ್ಟ್ ಲೆವೆಲ್ 24,600 ಹತ್ತತ್ರದವರೆಗೆ ಹೋಗಿತ್ತು. ಸೊ ಅಲ್ಲಿಂದ ಅಗೇನ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ರಿಕವರಿ ಕೊಟ್ಟು ಫೈನಲ್ ಆಗಿ ನಿನ್ನೆ ದಿನದ ಕ್ಲೋಸಿಂಗ್ ಹತ್ರನೇ ಬಂದು ಈಗ ನಿಫ್ಟಿ ಕ್ಲೋಸಿಂಗ್ ಕಂಡಿದೆ. ಸೊ ಹೈಯರ್ ಲೆವೆಲ್ ಇಂದ ಕರೆಕ್ಷನ್ ಬರಬೇಕಾದ್ರೆ ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ಅಲ್ಲಿ ಹೋಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ತೋರಿಸ್ತೀನಿ, ಅದನ್ನ ನೋಡಿ. ಸೊ ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು, ನಿಫ್ಟಿ ಗ್ಯಾಪ್ ಅಪ್ ಆದ ನಂತರ ನಿಯರ್ 24,800 ಹತ್ರನೇ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇತ್ತು ಅರೌಂಡ್ 10 AM ವರೆಗೂ. ಅದಾದ್ಮೇಲೆ 10 AM ನಂತರ ಈ ರೀತಿ ಕರೆಕ್ಷನ್ ಬಂತು. ಸೊ ಇದೇ ಸಮಯದಲ್ಲಿ ಅಗೇನ್ ನಾವು ಇಲ್ಲಿ ನಮ್ಮ ರುಪಿನ ಚೆಕ್ ಮಾಡಿದ್ರೆ ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇಲ್ಲಿ ನೀವು ಗಮನಿಸಬಹುದು. ಇದು ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಇದು 88.14 ಇದೇ ಲೆವೆಲ್ ಅಲ್ಲಿ ಇತ್ತು. ಇಲ್ಲಿ ನೀವು ನೋಡ್ಬೋದು 10 ಗಂಟೆ ನಂತರ ಇದರಲ್ಲಿ ಮೂಮೆಂಟಮ್ ಹೆಚ್ಚಾಗಿ ಇದು ಹೈ ಮಾಡಿದ್ದು 88.36. ಸೊ ರುಪಿ ಡಿಪ್ರಿಸಿಯೇಷನ್ ಆಗ್ತಿದ್ದಂಗೆ ಇಲ್ಲಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಶಾರ್ಪ್ ಡಿಪ್ ನ ನೋಡಿದ್ವಿ. ರುಪಿ ಕನ್ಸಲ್ಟೇಷನ್ ಆಗ್ತಾ ಸ್ವಲ್ಪ ರಿಕವರಿ ಕಾಣಕ್ಕೆ ಶುರು ಆದ್ಮೇಲೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನಾವು ಅದನ್ನ ನಿಫ್ಟಿನಲ್ಲಿ ಸ್ವಲ್ಪ ರಿಕವರಿ ನೋಡಿದ್ವಿ. ಆದ್ರೆ ಕೂಡ ಇಲ್ಲಿ ಯಾವುದೇ ಕಾನ್ಫಿಡೆನ್ಸ್ ಇನ್ನು ನಮ್ಗೆ ಕಾಣಿಸ್ತಾ ಇಲ್ಲ. ಇನ್ನು ರುಪಿನ ಬಿಟ್ರೆ ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳು, ಅದರಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಆಗ್ಲಿ, US ಡಾಲರ್ ಇಂಡೆಕ್ಸ್ ಆಗ್ಲಿ, US 10-year ಬಾಂಡ್ ರೇಟ್ ಆಗ್ಲಿ, ಈ ಯಾವುದೇ ಪ್ಯಾರಾಮೀಟರ್ಸ್ ಗಳ ಕಡೆಯಿಂದ ಸದ್ಯಕ್ಕೆ ನಮ್ಗೆ ನೆಗೆಟಿವ್ ಕ್ಲೂ ಅಂತೂ ಸಿಗ್ತಾ ಇಲ್ಲ. ಇನ್ನು US ಮಾರ್ಕೆಟ್ ಮಾತ್ರ ಇದು ಪಾಸಿಟಿವ್ ಆಗೇ ಇತ್ತು. ನಿನ್ನೆ ದಿನ ನೀವು ನೋಡಬಹುದು. ಹಾಗೂ US ನ IT ಇಂಡೆಕ್ಸ್ ಅಲ್ಲಿ ಕೂಡ ನಾವು ಪಾಸಿಟಿವ್ ಮೂಮೆಂಟಮ್ ನ ನೋಡಿದ್ವಿ. ಜಪಾನ್ ನಿಕ್ಕೆನಲ್ಲಿ ಕೂಡ ನಾವು ಪಾಸಿಟಿವ್ ಮೂಮೆಂಟಮ್ ನ ನೋಡಿದ್ವಿ. ಇನ್ನು UK ಮಾರ್ಕೆಟ್ ಅಲ್ಲಿ ಕೂಡ ಪಾಸಿಟಿವ್ ಮೂಮೆಂಟಮ್ ಬರ್ತಾ ಇದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ US ತಾರಿಫ್ ಕಾರಣ ಹಾಗೂ ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಆಗೋದು, ಅದ್ರ ಜೊತೆಗೆ FIS ಸತತವಾದ ಸೆಲ್ಲಿಂಗ್ ಇನ್ನೂ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ನೆಗೆಟಿವ್ ಮಾರ್ಕೆಟ್ ಅಲ್ಲಿ ನಾವು ಮುಂದೆ ಬರೋ ವೀಕ್ ಅಲ್ಲಿ, ಅದು 8 ಸೆಪ್ಟೆಂಬರ್ ಸೋಮವಾರದಿಂದ ಯಾವ್ದು ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೊಂಡು ನಿಫ್ಟಿನಲ್ಲಿ ಪೊಸಿಷನ್ ತಗೋಬಹುದು ಅಂತ ನೋಡೋದಾದ್ರೆ, ನಾವು ನಿಫ್ಟಿ ಆಪ್ಷನ್ ಚೈನ್ ನ ಮತ್ತೊಂದು ಬಾರಿ ರಿವ್ಯೂ ಮಾಡ್ಬೇಕು ಅಂತಂದ್ರೆ ಈಗ ಇನ್ನು 24,800 ಹತ್ರನೇ ನಿನ್ನೆ ದಿನ ಯಾವ ರೀತಿ ನಮ್ಗೆ ಆಪ್ಷನ್ ಚೈನ್ ಬಾರ್ ಚಾರ್ಟ್ ಕಾಣ್ತಾ ಇತ್ತು, ಇವತ್ತಿನ ದಿನ ಕೂಡ ಅದೇ ರೀತಿ ಇದೆ. 24,800 ಮೊದಲನೇ ರೆಸಿಸ್ಟೆನ್ಸ್, 24,900 ಸೆಕೆಂಡ್ ಹಾಗೂ 25,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋ ಕಾಲ್ ರೇಟರ್ಸ್ ಲೆವೆಲ್ಸ್. ಇನ್ನು ಪುಟ್ ರೇಟರ್ಸ್
24,700 ಹತ್ರ ಮೊದಲನೇ ಸಪೋರ್ಟ್, 24,600 ಹತ್ರ ಸೆಕೆಂಡ್, 24,500 ಹತ್ರ ಮೂರನೇ ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಗಿರೋ ಲೆವೆಲ್ ಪುಟ್ ಸೈಡ್ ಅಲ್ಲಿ. ಸೊ ನಿನ್ನೆ ರೀತಿನೇ ಇವತ್ತಿನ ದಿನ ಕೂಡ ಇಲ್ಲಿ ಆಪ್ಷನ್ ಚೈನ್ ಸದ್ಯಕ್ಕೆ ಬಿಲ್ಟ್ ಆಗಿದೆ. ಇದನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೇಕು ಅಂತಂದ್ರೆ ನಿನ್ನೆ ರೀತಿನೇ ನಾವು ಇಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ನಿನ್ನೆ ನಾವು ಡಿಸ್ಕಸ್ ಮಾಡಿದಾಗ ಹೇಳಿದ್ದೆ 24,850 ಮೇಲೆ ಲಾಂಗ್ ಪೊಸಿಷನ್ಸ್ ಹಾಗೂ 24,600 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಹೇಳಿದ್ದೆ. ಹಾಗೂ 24,600 ಹತ್ರ ಸಪೋರ್ಟ್ ಸಿಕ್ಕಿ ರಿಕವರಿ ಕಾಣ್ತಾ ಇದ್ರೆ ನಾನು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೆ. ಆದ್ರೆ ನಾವು ಸೋಮವಾರದಿಂದ ಮೇನ್ ಆಗಿ 24,850 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಗ್ಯಾಪ್ ಅಪ್ ಆದ್ರೂ ಆಗ್ಲಿ ಇಲ್ಲ ಓಪನಿಂಗ್ ಇಂದ 24,850 ಮೇಲೆ ಬಂದು ಅಟ್ಲೀಸ್ಟ್ 50 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. 800 ಮೇಲೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ 25,000 ರೆಸಿಸ್ಟೆನ್ಸ್ ಆಗಿರುತ್ತೆ. 25,000 ಮೇಲೆ ಹೋಗಿ ಅಗೇನ್ 50 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ 25,150 ಇಂದ 200 ಲೆವೆಲ್ ಸಿಗ್ಬೋದು. ಅದೇ ಕೆಳಗಡೆ ಬಂದು 24,600 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡಿ ಅಗೇನ್ 15 ಮಿನಿಟ್ಸ್ ಅದ್ರ ಲೋ ಬ್ರೇಕ್ ಆದ್ರೆ ಆಗ ನಿಫ್ಟಿ ಅಗೇನ್ ತನ್ನ ಈ ಸಪೋರ್ಟ್ ಲೆವೆಲ್ 24,400 ವರೆಗೂ ಬರುತ್ತೆ ಅಥವಾ 350 ಈ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ 24,600 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಆಯ್ತು ಅಂತಂದ್ರೆ ನಮ್ಮ ಲಾಂಗ್ ಪೊಸಿಷನ್ಸ್ ಗಳಿಂದ ನಾವು ಹೊರಗಡೆ ಬರೋದ್ರ ಬಗ್ಗೆ ನೋಡ್ಬೇಕು. ಇನ್ನು ಬ್ಯಾಂಕ್ ನಿಫ್ಟಿ ಇವತ್ತಿನ ದಿನ ಅಗೇನ್ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಇಲ್ಲಿ ಕರೆಕ್ಷನ್ ಬಂದಿತ್ತು. ಇದರಲ್ಲಿ ನಿಯರ್ 53,700 ಇಂದ ಸಪೋರ್ಟ್ ತಗೊಂಡು ರಿಕವರಿ ಕಂಡಿತ್ತು. ಇಲ್ಲಿ ನಾವು ಯಾವುದೇ ಪೊಸಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿರ್ಲಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಸೋಮವಾರದಿಂದ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ನೋಡ್ಬೇಕು ಅಂತಂದ್ರೆ ಅದು 54,300 ಮೇಲೆ ಮಾತ್ರನೇ ಇಲ್ಲಿ ಲಾಂಗ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇನ್ನು ಕೆಳಗಡೆ 53,500 ಕೆಳಗಡೆ ಪೊಸಿಷನ್ಸ್, ಇನ್ನು ಮಧ್ಯದಲ್ಲಿ ಯಾವುದೇ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಕೂಡ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಹೈ ವಾಲಟಿಲಿಟಿ ನಲ್ಲಿ ಈಗ ನಡೀತಾ ಇದೆ. ಸೊ ಸದ್ಯಕ್ಕೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ಇಲ್ಲಿ ಅವಾಯ್ಡ್ ಮಾಡ್ಬೋದು. ಇದು ಏನಾದ್ರೂ ಮೇಲೆ ಬಂದು ಯಾವುದೇ ದಿನ 13,000 ಮೇಲೆ ಕ್ಲೋಸಿಂಗ್ ಕೊಡ್ತು ಅಂತಂದ್ರೆ ಅಲ್ಲಿಂದ ನಾವು ನೆಕ್ಸ್ಟ್ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆಕ್ಸ್ಟ್ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಕೆಳಗಡೆ 12,700 ಕೆಳಗಡೆ ಸ್ಲಿಪ್ ಆದ್ರೆ ಇಲ್ಲಿ ಬೇಕಾದ್ರೆ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಪುಟ್ ಪೊಸಿಷನ್ಸ್ ನ 50 ಪಾಯಿಂಟ್ ರಿಸ್ಕ್ ಸ್ಟಾಪ್ ಲಾಸ್ ಅಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಿದ್ರೆ ಟಾರ್ಗೆಟ್ 12,500 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲಾ ಟಾರ್ಗೆಟ್ ಗಳನ್ನ ಇಟ್ಕೊಂಡು ನಾವು ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ನಾನು ಹೇಳ್ತಿರೋ ಲೆವೆಲ್ಸ್ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ರೆ ನೀವು ಪೊಸಿಷನ್ಸ್ ತಗೊಂಡ್ರೆ ಕೂಡ ಸರಿಯಾದ ಸ್ಟಾಪ್ ಲಾಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡಿ ತಗೊಳ್ಳಿ, ಅಥವಾ ಹೆಡ್ಜ್ ಪೊಸಿಷನ್ಸ್ ಇಂದ ಸರಿಯಾದ ಅನಲೈಸ್ ಮಾಡಿ ತಗೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ರಿಕ್ವೆಸ್ಟ್ ಮಾಡ್ದಂಗೆ ನಿಮ್ಗೆ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.